ಏನು ಹೇಳಿದ್ರು ಆ್ಯಕ್ಚುಲಿ ಇದು ಚಂದನ್ ಅವ್ರದ್ದು ಬಹಳ ವರ್ಷಗಳ ಕನಸು. ಅವಾಗಿಂದನೂ ಫ್ಲರ್ಟ್ ಮಾಡಬೇಕು ಅಂತಲ್ಲ, ಸಿನಿಮಾ ಮಾಡಬೇಕು ಅಂತ. ಸೊ ಅವಾಗಿಂದನೂ ಹೇಳ್ಕೊಂಡು ಬರೋರು, ಈ ಥರ ಒಂದು ಸಿನಿಮಾ ಮಾಡ್ತೀನಿ, ಜೊತೆಲಿ ಮಾಡೋಣ ಅಂತ. ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಹೀ ಗೇವ್ ಮಿ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿ ಸೆಕೆಂಡು ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾನ, ಒಂದೊಂದು ಸೀನು. ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ, ಆ್ಯಕ್ಚುಲಿ ಈ ಸಿನಿಮಾ ಮಾಡೋವಾಗಲೇ ನನಗೂ ಗೊತ್ತಾಗಿದ್ದು ಇವ್ರು ನನಗೂ ಅಣ್ಣ ಆಗಬೇಕು ಅಂತ. ಈಸ್ ಮೈ ಕಸಿನ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಮಾಡಬೇಕಾದ್ರೇ ನನಗೆ ಗೊತ್ತಾಗಿದ್ದು. ದ್ಯಾಟ್ ಈಸ್ ಒನ್ ಥಿಂಗ್ ಶುಡ್ ಅಪ್ರಿಷಿಯೇಟ್ ಅಬೌಟ್ ಹ್ಯಾಮ್. ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಒಂದ್ಸಲಿ ಸಿನಿಮಾ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ, ಅಷ್ಟು ಕಾಮಿಡಿ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ಥರ ಒಂದು ಸಿನಿಮಾ ತುಂಬ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ. ಇಟ್ ಈಸ್ ಅ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಚಂದನ್ ಬ್ರೋ. ಥ್ಯಾಂಕ್ ಯು. ನಮ್ಮ ವಿನಯ್ ಗೌಡ ಅವರು ₹1 ರೆಮ್ಯುನರೇಷನ್ ತಗೊಳ್ದೆ ಮಾಡಿದ್ದಾರೆ. ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್. ಅಂದರೆ ಎಷ್ಟು ದಿನ ಬೇಕು ಅಷ್ಟು ದಿನ ಮಾಡಿ. ಐ ಮೀನ್ ಹಿ ನೋಸ್ ಅಬೌಟ್ ಮೈ ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ರೆಕಾರ್ಡಲ್ಲಿ ಇರಲಿ ಅಂತ ಇಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ಗಿರೀಶ್ ಶಿವಣ್ಣ ಅವರೇ, ಒಂದೊಳ್ಳೆ ಕಾಮಿಡಿ ಇರುವಂತಹ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ ಮಾಡುವಂತಹ ಸಿನಿಮಾ.